ದೇವರಿಗೆ ಸ್ತೋತ್ರ. ಈ ಜುಲೈ ತಿಂಗಳ ಪ್ರಾರಂಭ ಭಾನುವಾರ ಮತ್ತೊಂದು ಆವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಳೆದ ಒಂದು ವಾರದಲ್ಲಿ ಪ್ರತ್ಯೇಕವಾಗಿ 2022ರ ಜನವರಿ ತಿಂಗಳಿನಿಂದ ಜೂನ್ ತಿಂಗಳಿನ ತನಕ ಸುಮಾರು 6 ತಿಂಗಳು ಸರ್ವಶಕ್ತನಾದ ದೇವರು ನಮ್ಮನ್ನು ಕೋಳಿತನ ಮರಿಗಳನ್ನು ತನ್ನ ರೆಕ್ಕೆಯಲ್ಲಿ ಕಾಯುವಂತೆ ಕಾದು ಕಾಪಾಡಿ ಈ 7ನೇ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಅವಕಾಶವನ್ನು ಕೊಟ್ಟಿರುವಾಗ ನಮ್ಮನ್ನೇ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಪರ ಲೋಕದ ಒಡೆಯನಾದ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮಯ ಪರಿಶುದ್ಧ ನಾಮಕ್ಕೆ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ದಿನವನ್ನ, ಈ ಒಂದು ತಿಂಗಳನ್ನ ನಮ್ಮ ಜೀವಿತಕ್ಕೆ ಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಕಳೆದ ಒಂದು ವಾರದಲ್ಲಿ ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವೆ, ನಾವು ಹಾಡುವಂತಹ ಹಾಡುಗಳು, ನಾವು ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯ ಎಲ್ಲವನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಎಲ್ಲದರ ಮೂಲಕ ನಿಮ್ಮ ನಾಮವು ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡು. ಪ್ರತ್ಯೇಕವಾಗಿ ನಮ್ಮ ಸಂಗಡ ನೀನು ಮಾತನಾಡು. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಇಂದು ನಮ್ಮ ದೇಶವು ಭಾರತೀಯ ಕ್ರೈಸ್ತರ ದಿನವನ್ನ ಆಚರಿಸುವಂತಹ ಈ ಒಂದು ಸಂದರ್ಭದಲ್ಲಿ ಹೌದು ಕರ್ತನೆ, 2000 ವರ್ಷಗಳ ಹಿಂದೆ ನಿನ್ನ ತ್ಯಾಗಪೂರ್ಣವಾದಂತಹ ಮರಣದ ಮೂಲಕವಾಗಿ ಅಪೊಸ್ತಲನ ಥೋಮನು ಈ ದೇಶಕ್ಕೆ ಬಂದದರ ಫಲವಾಗಿ ನಾವು ನಿಮ್ಮ ಮಕ್ಕಳಾಗಿ ಮಾರ್ಪಟ್ಟು ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ನಿನ್ನ ಅವಕಾಶವನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ದಿನವನ್ನ ಆಶೀರ್ವದಿಸು. ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ರಾಜ್ಯಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಆಳ್ವಿಕೆ ಮಾಡುವಂತಹ ನಮ್ಮ ಪ್ರಧಾನಮಂತ್ರಿಗಾಗಿ, ಅವರ ಮಂತ್ರಿಮಂಡಲಕ್ಕಾಗಿ, ಎಲ್ಲ ಚೀಫ್ ಮಿನಿಸ್ಟರ್ಗಳಿಗಾಗಿ, ಅವರ ಮಂತ್ರಿಮಂಡಲಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಬೇಕಾಗಿರುವಂತಹ ದೈವಿಕವಾದ ಜ್ಞಾನವನ್ನ, ಬೇಕಾಗಿರುವಂತಹ ದೈವಿಕವಾದಂತಹ ಆಲೋಚನೆಯನ್ನ ತಕ್ಕ ಸಮಯದಲ್ಲಿ ಅವರಿಗೆ ಒದಗಿಸಿಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಮತದಾವರ್ತಿ ಈ ಸಂದರ್ಭದಲ್ಲಿ ಈ ದೇಶದ ವಿವಿಧ ಸ್ಥಳಗಳಲ್ಲಿ ನಡೆಯುವಂತ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಪರಿಶುದ್ಧ ಆರಾಧನೆಗಳನ್ನ ನೀವು ಆಶೀರ್ವದಿಸಿರಿ. ಹೌದು ಕರ್ತನೆ, ಇಂದಿನ ಆರಾಧನೆಯ ಮೂಲಕವಾಗಿ ದೇವರ ನಾಮವು ಮಹಿಮೆಗೊಳ್ಳುವಂತೆ ನೀನು ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಒಂದು ಕನ್ನಡ ಹಾಡನ್ನ ಹಾಡಿ ನಾವು ದೇವರನ್ನ ಮಹಿಮೆಪಡಿಸುವ. ನಾ ಕ್ರಿಸ್ತನ ಸೈನ್ಯದೋಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು ಎಂಬ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆಪಡಿಸುವ. ನಾ ಕ್ರಿಸ್ತನ ಸೈನ್ಯದೋಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋ, ಧೈರ್ಯದಿಂದ ಸಾಗುವೆ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ ಬಲವು. ನಾ ಸತ್ಯದ ನಡುಕಟ್ಟು ಕಾಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕೆರಗಳ ಮೆಟ್ಟುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋ,
ಧೈರ್ಯದಿಂದ ಸಾಗ್ವೆ ನಂಬಿಕೆಯು ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು ನಂಬಿಕೆ ಗುರಾಣಿ ಹಿಡಿಯುವೆ ನಾ ರಕ್ಷಣೆ ಶಿರಸ್ತ್ರಾಣ ಧರಿಸುವೆ ದೈವ ವಾಕ್ಯದ ಕತ್ತಿಯ ಹಿಡಿಯುವೆ ಯೇಸು ನನ್ನ ರಕ್ಷಕ ಮುಂದೆ ಮುಂದೆ ಸಾಗ್ವೆ ಈ ಯುದ್ಧದೋ ಧೈರ್ಯದಿಂದ ಸಾಗ್ವೆ ನಂಬಿಕೆಯೋ ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ ನಾ ದೇವರ ಆಯುಧ ಧರಿಸುವೆ ನಾ ಸೈತಾನ ಸಂಗಡ ಹೋರಾಡುವೆ ಯೇಸು ನನ್ನ ಬಲವು ಮುಂದೆ ಮುಂದೆ ಸಾಗ್ವೆ ಈ ಯುದ್ಧದೋ ಧೈರ್ಯದಿಂದ ಸಾಗ್ವೆ ನಂಬಿಕೆಯೋ ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು. ಹಲ್ಲೆಲೂಯ. ನಾ ಕ್ರಿಸ್ತನ ಸೈನ್ಯದೋಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನನ ಸಂಗಡ ಹೋರಾಡುವೆ ಯೇಸು ನನ್ನ ಬಲವು. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ, ಈ ಒಂದು ಸಂದರ್ಭವನ್ನ ಆತನು ನಮಗೆ ಕೊಟ್ಟಿರುವಾಗ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರ ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು 98ನೇ ಕೀರ್ತನೆ, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ, ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಸೊ ಈ ಮುಂಜಾನೆಯಲ್ಲಿ ದೇವರು ತನ್ನ ರಕ್ಷಣೆಯನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಟ್ಟದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ, ದೇವರು ಮಾಡಿರುವ ಉಪಕಾರಗಳನ್ನ ಧ್ಯಾನ ಮಾಡುವುದಕ್ಕೆ ಆತನು ನಮಗೆ ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ದೇಶ ಭಾರತೀಯ ಕ್ರೈಸ್ತ ದಿವಸವನ್ನ ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. AD 72 ಈ ದಿನದಲ್ಲಿ ಅಪೊಸ್ತಲನಾದ ಥೋಮನು ಯೇಸು ಕ್ರಿಸ್ತನ ಸಾಕ್ಷಿಗೋಸ್ಕರವಾಗಿ ಆತನು ರಕ್ತ ಸಾಕ್ಷಿಯಾಗಿ ನಮ್ಮ ದೇಶದಲ್ಲಿ ಆತನು ಹುತಾತ್ಮನಾದಂತಹ ಒಂದು ದಿನವನ್ನ ಭಾರತೀಯ ಕ್ರೈಸ್ತರ ದಿನ ಎಂಬುದಾಗಿ ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಈ ಮುಂಜಾನೆಯಲ್ಲಿ ಆ ಯೇಸು ಕ್ರಿಸ್ತನ ತ್ಯಾಗದ ಮರಣ ಸೊ ನಮ್ಮೆಲ್ಲರ ಜೀವಿತದಲ್ಲಿ ಮಾಡಿರುವಂತಹ ಬದಲಾವಣೆ ಅಥವಾ ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಆ ಅದ್ಭುತಗಳನ್ನ ನಾವು ಜ್ಞಾಪಕ ಮಾಡಿಕೊಂಡು ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಸೊ ಈ ಮುಂಜಾನೆಯಲ್ಲಿ ನಾವು ಓದಿದ ವಾಕ್ಯದಲ್ಲಿ, ನಾವು ಕೀರ್ತನೆಗಳಲ್ಲಿ ಓದಿದ ರೀತಿಯಲ್ಲಿ ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ದೇವರ ವಾಕ್ಯವನ್ನ ನಾವು ಕೂಲಂಕುಷವಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಸೊ ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ.
ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಕೀರ್ತನೆಗಳಲ್ಲಿ ನೋಡುತ್ತೇವೆ, ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಯೆಹೋವನು ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ರಕ್ಷಣೆಯ ಮಾರ್ಗವನ್ನ ಆತನು ಸಿದ್ಧ ಮಾಡಿದ್ದಾನೆ. ಆದುದರ ಫಲವಾಗಿ ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮನ್ನೇ ದೇವರ ಮುಂಭಾಗದಲ್ಲಿ ಸಮರ್ಪಿಸಿ ಯಾವ ರೀತಿಯಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬಹುದು ಎಂಬುದಾಗಿ ಅವಲೋಕಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಒಂದು ವಿಷಯವಾಗಿದೆ. ಈ ದಿನದ ಅಲ್ಪ ಸಮಯದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಒಂದು ವಾಕ್ಯ ಅಥವಾ ಒಂದು ಶೀರ್ಷಿಕೆ ಅನ್ನುವಂಥದ್ದು ನಂಬಿಗಸ್ತನಾದ ಮನೆ ವಾರ್ತೆಯವನು ಅಥವಾ ನಂಬಿಗಸ್ತನಾದ ಮನೆ ವಾರ್ತೆಯವನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಮನೆ ವಾರ್ತೆ, ಇಂಗ್ಲಿಷ್ನಲ್ಲಿ ನಾವು ಸ್ಟಿವರ್ಡ್ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿಯೊಬ್ಬ ದೇವರ ಮಗನು, ಪ್ರತಿಯೊಬ್ಬ ದೇವರ ಮಗಳು ಈ ಲೋಕದಲ್ಲಿ ಒಂದು ಜವಾಬ್ದಾರಿಯೊಂದಿಗೆ ಅಥವಾ ಯೇಸು ಸ್ವಾಮಿ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಆ ಜವಾಬ್ದಾರಿ ಏನೆಂಬುದಾಗಿ ನಾವು ಸತ್ಯವೇದವನ್ನು ಕುಲಂಕುಷವಾಗಿ ನಾವು ಕಲಿಯುವಾಗ ಅದು ನಮಗೆ ಅರ್ಥವಾಗುವಂಥದ್ದಾಗಿದೆ. ನಾವೆಲ್ಲರೂ ಏನಾಗಿದ್ದೇವೆ? ಮನೆ ವಾರ್ತೆಯವರಾಗಿದ್ದೇವೆ. ಮನೆ ವಾರ್ತೆಯವನು ಎಂಬುದಾಗಿ ನಾವು ನೋಡುವಾಗ ಇಡೀ ಪ್ರಪಂಚಕ್ಕೆ ಒಬ್ಬ ಯಜಮಾನನು ಅಥವಾ ಇಡೀ ಪ್ರಪಂಚವನ್ನ ಸೃಷ್ಟಿಸಿದಂತಹ ಒಬ್ಬ ಸೃಷ್ಟಿಕರ್ತನು ಇರುವಂಥದ್ದನ್ನು ಸಹ ನಾವು ಗ್ರಹಿಸುವಂತಹವರಾಗಿದ್ದೇವೆ. 24ನೇ ಕೀರ್ತನೆ ಅದರ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ ಎಂಬುದಾಗಿ. ಸರ್ವಶಕ್ತನಾದ ದೇವರು ಅಥವಾ ಈ ಭೂಮಂಡಲದ ಒಡೆಯನಾದಂತಹ ಕರ್ತನು ನಮ್ಮೆಲ್ಲರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟು ಅಥವಾ ಒಂದು ಜವಾಬ್ದಾರಿಯನ್ನ ದಯಪಾಲಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ವಿ ಆರ್ ಆಲ್ ಅಪಾಯಿಂಟೆಡ್ ಫಾರ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಒಂದು ಪ್ರತ್ಯೇಕವಾದ ದೌತ್ಯವನ್ನ ನಿರ್ವಹಿಸುವುದಕ್ಕೋಸ್ಕರವಾಗಿ ನಾವೆಲ್ಲರೂ ನೇಮಿಸಲ್ಪಟ್ಟವರಾಗಿದ್ದೇವೆ. ವಿ ಆರ್ ಆಲ್ ಅಪಾಯಿಂಟೆಡ್ ಬೈ ಗಾಡ್. ವಿ ಆರ್ ಆಲ್ ಅಪಾಯಿಂಟೆಡ್. ನಾವೆಲ್ಲರೂ ದೇವರಿಂದ ನೇಮಿಸಲ್ಪಟ್ಟಂತಹ ವ್ಯಕ್ತಿಗಳಾಗಿದ್ದೇವೆ. ಈ ರೀತಿ ದೇವರಿಂದ ನೇಮಿಸಲ್ಪಟ್ಟಂತಹ ನಾವುಗಳು ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನ ಚಾಚು ತಪ್ಪದೆ ಅದನ್ನು ನಿರ್ವಹಿಸುತ್ತಿದ್ದೇವಾ ಎಂಬುವಂತಹ ಒಂದು ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಅವಶ್ಯವಾಗಿರುವಂಥದ್ದಾಗಿದೆ. ಯಾವ ಕ್ರೈಸ್ತನು ಸಹ ಕೇವಲ ಒಂದು ಸಭೆಯ ಅಂಗವಾಗಿ ಮಾತ್ರ ಬದುಕುವುದಕ್ಕಾಗಿ ಕರೆಯಲ್ಪಟ್ಟವನಲ್ಲ. ಯಾವ ದೇವರ ಮಕ್ಕಳು ಸಹ ಕೇವಲ ಒಂದು ನಾಮಧೇಯ ವಿಶ್ವಾಸಿಗಳಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರಲ್ಲ. ಪ್ರತಿಯೊಬ್ಬನು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ಒಂದು ಪರಿಶುದ್ಧವಾದ ಜೀವಿತವನ್ನ ಜೀವಿಸಿ ಯೇಸು ಕ್ರಿಸ್ತನ ಎರಡನೆಯ ಬರೋಣವನ್ನ ಆಸಕ್ತಿಯಿಂದ ಎದುರು ನೋಡುತ್ತಿರುವಂತಹ ಪ್ರತಿಯೊಬ್ಬ ದೇವರ ಮಗನು
ಅದು ಬಾಲಕನಿಂದ ಹಿಡಿದು ವೃದ್ಧದಲ್ಲಿರುವಂತಹ ವ್ಯಕ್ತಿಯ ತನಕ ಪ್ರತಿಯೊಬ್ಬರಿಗೆ ದೇವರು ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಸೊ ಈ ಒಂದು ನೇಮಕದ ಪ್ರತಿಯಲ್ಲಿ ಬರೆದಿರುವಂತಹ ಮಾತುಗಳು ಏನೆಂಬುದಾಗಿ ನಾವು ನೋಡುವಾಗ, ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್ ಟು ದ ಹೋಲ್ ವರ್ಲ್ಡ್. ಹೋಗಿರಿ, ಲೋಕದ ಎಲ್ಲಾ ಕಡೆಗೂ ಸುವಾರ್ತೆಯನ್ನು ಸಾರಿರಿ. ಕ್ರೈಸ್ತತ್ವದ ಮೂಲ ತತ್ವ ಅನ್ನುವಂಥದ್ದೇ ಪ್ರೀಚ್ ದ ಗುಡ್ ನ್ಯೂಸ್, ಶುಭ ವರ್ತಮಾನವನ್ನ ಸಾರುವಂಥದ್ದಾಗಿದೆ. ಸೊ ಇದಕ್ಕಾಗಿಯೇ ಪ್ರತಿಯೊಬ್ಬ ದೇವರ ಮಗನು ಮಗಳು ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ನೇಮಿಸಲ್ಪಟ್ಟವರು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರವಾಗಿದೆ. ಸೊ 24ನೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ ಎಂಬುದಾಗಿ. ಇಂಗ್ಲಿಷ್ನಲ್ಲಿ ಒಂದು ಪದಪ್ರಯೋಗವನ್ನ ಈ ರೀತಿ ಹೇಳುವಂಥದ್ದನ್ನು ನೀವು ಕೇಳಿರಬಹುದು, ವಾಟ್ ಈಸ್ ಮೈನ್ ಈಸ್ ಮೈನ್ ಅಂಡ್ ವಾಟ್ಸ್ ಯುವರ್ಸ್ ಆಲ್ಸೋ ಮೈನ್. ಸೊ ನನ್ನಲ್ಲಿರುವಂಥದ್ದೆಲ್ಲವೂ ನನ್ನದೇ, ನಿನ್ನಲ್ಲಿರುವಂಥದ್ದು ನನ್ನದು ಎಂಬುವಂತಹ ಒಂದು ಪದಪ್ರಯೋಗವನ್ನ ಇಂಗ್ಲಿಷ್ನಲ್ಲಿ ಹೇಳುವಂಥವರಾಗಿದ್ದೇವೆ. ಸೊ ಇದನ್ನು ಇಂದು ಅನೇಕರು ನಮ್ಮ ಜೀವಿತದಲ್ಲಿಯೂ ಸಹ ಅಳವಡಿಸಿಕೊಂಡಿರುವಂಥವರಾಗಿದ್ದಾವೆ. ಸೊ ವಾಟ್ ಎವರ್, ನನ್ನಲ್ಲಿರುವಂಥದ್ದೆಲ್ಲ ನನ್ನದಾಗಿದೆ, ಬೇರೆಯವರಲ್ಲಿ ಇರುವಂಥದ್ದು ಸಹ ಅದು ನನ್ನದು ಎಂಬುದಾಗಿ ನಾವು ಹೇಳುವಂಥವರಾಗಿದ್ದೇವೆ. ಆದರೆ ಸತ್ಯವೇದ ಹೇಳುವಂಥದ್ದು, ಎವ್ರಿಥಿಂಗ್ ಇಸ್ ಬಿಲಾಂಗ್ಸ್ ಟು ಗಾಡ್, ಎಲ್ಲವೂ ದೇವರಿಗೆ ಸಂಬಂಧಪಟ್ಟಂತದ್ದಾಗಿದೆ. ಭೂಮಿಯು ಅದರಲ್ಲಿರುವ ಸಮಸ್ತವು, ಲೋಕವು ಅದರ ನಿವಾಸಿಗಳು. ಭೂಮಿ ಅದರಲ್ಲಿರುವಂಥದ್ದು, ಲೋಕ ಅದರಲ್ಲಿ ವಾಸಿಸುವಂತಹ ನಿವಾಸಿಗಳು, ಎಲ್ಲವೂ ದೇವರಿಗೆ ಸಂಬಂಧಪಟ್ಟಂತದ್ದಾಗಿದೆ. ಸೊ ಹೀಗಿರುವಾಗ ಸರ್ವಶಕ್ತನಾದ ದೇವರು ಅಥವಾ ಯಜಮಾನನಾದಂತಹ ದೇವರು ತನ್ನ ಮನೆ ವಾರ್ತೆಯವನಿಗೆ ಒಂದೊಂದು ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದನ್ನ ನಾವು ಗ್ರಹಿಸಿಕೊಳ್ಳಬಹುದಾಗಿದೆ. ಆ ಜವಾಬ್ದಾರಿಯನ್ನ ನಾವು ಚಾಚು ತಪ್ಪದೆ ಪಾಲಿಸುತ್ತಿದ್ದೇವ ಎಂಬುವಂಥದ್ದನ್ನ ನಮಗೆ ನಮ್ಮಲ್ಲಿ ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯವಾಗಿದೆ. ಇಲ್ಲಿ ಅಪೊಸ್ತಲನಾದ ಪೌಲನು ರೋಮಾ ಪತ್ರಿಕೆ ಅದರ 1ನೇ ಅಧ್ಯಾಯದಲ್ಲಿ ಅದರ 16ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೆ ರಕ್ಷಣೆಯನ್ನ ಉಂಟು ಮಾಡುವಂಥದ್ದಾಗಿದೆ. ಸೊ ನಾವೆಲ್ಲರೂ ಈ ಒಂದು ಟಾಸ್ಕಿಗೋಸ್ಕರವಾಗಿ, ಈ ಒಂದು ದೌತ್ಯಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಅಥವಾ ಗ್ರಹಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಸೊ ಲೂಕನ ಸುವಾರ್ತೆ ಅದರ 12ನೇ ಅಧ್ಯಾಯವನ್ನ ನಾವು ಅಲ್ಪ ನಿಮಿಷ ದೇವರ ವಾಕ್ಯಕ್ಕೋಸ್ಕರವಾಗಿ ಧ್ಯಾನ ಮಾಡಲಿದ್ದೇವೆ. ಲೂಕನ ಸುವಾರ್ತೆ ಅದರ 12ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವಂಥದ್ದು ಯೇಸು ಸ್ವಾಮಿ ಹೇಳಿರುವಂತಹ ಕೆಲವು ಮಾತುಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ಅರ್ಥೈಸುವಂಥದ್ದು, ಇಲ್ಲಿ ಒಬ್ಬ ಮನೆ ವಾರ್ತೆಯವನ ಕುರಿತಾಗಿ ಅಲ್ಲಿ ಬರೆದಿರುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅದರ 41ರಿಂದ 48 ವಾಕ್ಯಗಳನ್ನ ನಾವು ಕಲಿಯುವಾಗ ಇಲ್ಲಿ ಪೇತ್ರನು ಯೇಸು ಸ್ವಾಮಿಯ ಬಳಿಗೆ ಕೇಳುವಂಥದ್ದು, ನೀನು ಈ ಸಾಮ್ಯವನ್ನು ನಮಗೆ ಮಾತ್ರ ಏಕೆ ಹೇಳುತ್ತಿ, ಎಲ್ಲರಿಗೂ ಹೇಳುತ್ತೀಯೋ ಎಂದು ಕೇಳಲು ಯೇಸು ಅವನಿಗೆ ಹೇಳಿದೇನೆಂದರೆ,
ಹೊತ್ತಿಗೆ ಅಶನಕ್ಕೆ ಬೇಕಾದದನ್ನು ಅಳೆದುಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯೂ ಆಗಿರುವ ಮನೆ ವಾರ್ತೆಯವನು ಯಾರು ಎಂಬುದಾಗಿ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ಯೇಸು ಸ್ವಾಮಿ ಪೇತ್ರನಿಗೆ ಕೇಳುವಂಥದ್ದನ್ನ ನೋಡುತ್ತೇವೆ. ಸೊ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನು ವಿವೇಕಿಯೂ ಆದ ನಂಬಿಗಸ್ತನಾದ ಆಳು ಯಾರು? ಸೊ ನಾವು ದೇವರಿಂದ ನೇಮಿಸಲ್ಪಟ್ಟಂತಹ ಮನೆ ವಾರ್ತೆಗಾರರಾಗಿದ್ದೇವೆ, ಅಥವಾ ದೇವರಿಂದ ನೇಮಿಸಲ್ಪಟ್ಟಂತಹ ಪಾರುಪತ್ಯಗಾರರಾಗಿದ್ದೇವೆ ಎಂಬುವಂಥದ್ದನ್ನ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಒಂದು ದೌತ್ಯವನ್ನ ಅಥವಾ ಒಂದು ಕೆಲಸವನ್ನ ಆತನು ಇಟ್ಟಿದ್ದಾನೆ. ಆ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿ ನಿಂತಿದ್ದೇವೋ ಎಂಬುವಂಥದ್ದನ್ನ ನಮಗೆ ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. 44ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು, ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು. 45ನೇ ವಾಕ್ಯ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆದರೆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಒಡೆಯುವುದಕ್ಕೂ ತಿಂದು ಕುಡಿದು ಅಮಲೇರುವುದಕ್ಕೂ ತೊಡಗಿದರೆ ಅವನು ನೆನಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಓಡಿಸಿ ಅಪನಂಬಿಗಸ್ತರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು ಎಂಬುದಾಗಿ. ಸೊ ಇಲ್ಲಿ ನಂಬಿಗಸ್ತನಾದ ಆಳಿಗೆ ದೊರಕುವಂತಹ ಆಶೀರ್ವಾದ, ಅಪನಂಬಿಗಸ್ತನಾದ ಆಳಿಗೆ ದೊರಕುವಂತಹ ಕಾಠಿಣ್ಯದ ಕುರಿತಾಗಿ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾವ ಆಳು ಯಜಮಾನನು ತನಗೆ ವಹಿಸಿದಂತಹ ಕೆಲಸವನ್ನ ಆತನು ಚಾಚು ತಪ್ಪದೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಾನೋ, ತಾನು ತಿಳಿಯದ ಗಳಿಗೆಯಲ್ಲಿ, ತಾನು ತಿಳಿಯದ ಸಮಯದಲ್ಲಿ ಯಜಮಾನನು ಬರುವಾಗ ಯಜಮಾನನು ಈ ಆಳನ್ನು ನೋಡಿ, ಅವನ ನಂಬಿಗಸ್ತಿಕೆಯನ್ನ ನೋಡಿ ಅವನಿಗೆ ಒಂದು ರಿವಾರ್ಡನ್ನ, ಒಂದು ಬಹುಮಾನವನ್ನ ಕೊಡುವಂಥದ್ದನ್ನ ನಾವು ನೋಡುತ್ತೇವೆ. ಅದೇ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಅಥವಾ ಯಾವ ಮನೆವಾರ್ತೆಯವನು ಯಜಮಾನನು ತನಗೆ ನೇಮಿಸಿದ ಕೆಲಸವನ್ನ ಚಾಚು ತಪ್ಪದೆ ಮಾಡದೆ ತನಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಆತನು ಜೀವಿಸುತ್ತಿರುವಾಗ ಅವನು ನೆನಸದ ಸಂದರ್ಭದಲ್ಲಿ ಯಜಮಾನನು ಬಂದು ಅವನು ಮಾಡಿದ್ದನ್ನ ನೋಡಿ ಅವನನ್ನು ಕಠಿಣವಾಗಿ ಶಿಕ್ಷಿಸಿ, ಅವನನ್ನು ಕಠಿಣವಾಗಿ ಓಡಿಸಿ ಅವನ ಸ್ಥಾನದಿಂದ ತಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಪ್ರತ್ಯೇಕವಾಗಿ ನಾವು ಭಾರತೀಯ ಕ್ರೈಸ್ತ ದಿನವನ್ನ ಆಚರಿಸುವಂತಹ ಈ ಒಂದು ಸಂದರ್ಭದಲ್ಲಿ ಒಂದು ಸಾರಿ ನಮಗೆ ನಾವೇ ಈ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಕರ್ತನು ನನಗೆ ವಹಿಸಿದಂತಹ ಜವಾಬ್ದಾರಿಯನ್ನ ಇದುವರೆಗೂ ಚಾಚು ತಪ್ಪದೆ ಪಾಲಿಸುತ್ತಿದ್ದೇನ ಎಂಬುದಾಗಿ. ನಾವೆಲ್ಲರೂ ಆಚರಣೆಗಳಲ್ಲಿ ಬಹಳವಾಗಿ ಸಂತೋಷ ಪಡುವಂಥವರಾಗಿದ್ದೇವೆ. ನಾವೆಲ್ಲರೂ ನಮ್ಮ ವೈಯಕ್ತಿಕ ಜೀವಿತದಲ್ಲಿ
ಜೀವಿತವನ್ನ ದೈವಿಕ ವಾಕ್ಯಾನುಸಾರವಾಗಿ ಅಳವಡಿಸಿಕೊಳ್ಳದೆ ಇದ್ದಾಗ್ಯೂ ಕೇವಲ ಆಚರಣೆಗಳಲ್ಲಿ ಮಾತ್ರ ನಮ್ಮನ್ನು ನಾವೇ ತೊಡಗಿಸಿ ಅವುಗಳಲ್ಲಿ ಸಂತೃಪ್ತಿಯನ್ನ ಪಡೆಯುವಂತಹ ಒಂದು ಜನಸಮೂಹವಾಗಿ ನಾವು ಮಾರ್ಪಟ್ಟಿದ್ದೇವೆ ಎಂದರೆ ತಪ್ಪಾಗಲಾರದು. ಈ ಮುಂಜಾನೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂತಹ ಒಂದು ಪ್ರಶ್ನೆ, ನಾನು ನಂಬಿಗಸ್ತನಾದ ಹಾಳಾಗಿದ್ದೇನಾ? ಐ ಆಮ್ ಎ ಫೇತ್ಫುಲ್ ಸರ್ವೆಂಟ್. ಯಾಕೆಂದರೆ ಪ್ರಿಯರೇ, ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಅಡಕವಾಗಿರಬೇಕಾಗಿರುವಂತಹ ಒಂದು ಧರ್ಮವಲ್ಲ. ಕ್ರೈಸ್ತರು ಅಂದರೆ ಕ್ರಿಸ್ತನ ಬೋಧನೆಯನ್ನ ಕೇಳುವಂಥವರು ಎಂಬುದಾಗಿ ಅಲ್ಲ. ಕ್ರೈಸ್ತರು ಅಂದರೆ ಕ್ರಿಸ್ತನ ಜನನವನ್ನ ಆಚರಿಸುವಂಥವರು ಎಂಬುದಾಗಿ ಅಲ್ಲ. ಕ್ರೈಸ್ತರು ಅಂದರೆ ಕ್ರಿಸ್ತನ ಮರಣವನ್ನ ಅಥವಾ ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನವನ್ನ ಧ್ಯಾನ ಮಾಡುವಂಥವರು, ಅದನ್ನು ಆಚರಿಸುವಂಥವರು ಎಂಬುದಾಗಿ ಅಲ್ಲ. ಕ್ರೈಸ್ತರು ಅಂದರೆ ಯೇಸು ಕ್ರಿಸ್ತನ ಬೋಧನೆಯನ್ನು ತಮ್ಮ ದೈನಂದಿನ ಜೀವಿತದಲ್ಲಿ ಚಾಚು ತಪ್ಪದೆ ಪಾಲಿಸುವಂಥವರು ಎಂಬುದಾಗಿ ಆಗಿದೆ. ಕ್ರೈಸ್ತರು ಕ್ರಿಸ್ತನ ಬೋಧನೆಯನ್ನು ತಮ್ಮ ಜೀವಿತದ ಅವಿಭಾಜ್ಯ ಅಂಗವಾಗಿ ಮಾರ್ಪಡಿಸಿ ಅದಕ್ಕನುಸಾರವಾಗಿ ಜೀವಿಸುವಂಥವನೇ ಕ್ರೈಸ್ತನು. ಕೇವಲ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರ ಫಲವಾಗಿ ಒಬ್ಬ ವ್ಯಕ್ತಿ ಕ್ರೈಸ್ತನಾಗುವುದಿಲ್ಲ. ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡದರ ಫಲವಾಗಿ ಒಬ್ಬ ವ್ಯಕ್ತಿ ಕ್ರೈಸ್ತನಾಗುವುದಿಲ್ಲ. ಒಂದು ಸಭೆಯ ಅಂಗತ್ವವನ್ನ ಪಡೆದುಕೊಂಡದರ ಫಲವಾಗಿ ಒಬ್ಬ ವ್ಯಕ್ತಿ ಕ್ರೈಸ್ತನಾಗುವುದಿಲ್ಲ. ಬದಲಾಗಿ ಯಾವನು ಯೇಸು ಕ್ರಿಸ್ತನ ಬೋಧನೆಯನ್ನ ತನ್ನ ದೈನಂದಿನ ಜೀವಿತದಲ್ಲಿ ಅಳವಡಿಸಿಕೊಂಡು ಅದಕ್ಕನುಸಾರವಾಗಿ ಜೀವಿಸುವಂಥವನೇ ಯಥಾರ್ಥವಾದ ಕ್ರೈಸ್ತನು. ಪ್ರಿಯರೇ, ಆಸ್ ವಿ ಸೆಲೆಬ್ರೇಟಿಂಗ್, ನಾವು ಭಾರತೀಯ ಕ್ರೈಸ್ತ ದಿನವನ್ನ ವಿಜೃಂಭಣೆಯಿಂದ ಆಚರಿಸುತ್ತಿರುವಂತಹ ಈ ಗಳಿಗೆಯಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂತಹ ಒಂದು ಪ್ರಶ್ನೆ, ನಾನು ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದೇನಾ ಎಂಬುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಯಜಮಾನನು ತನ್ನ ಮನೆ ವಾರ್ತೆಯವನಿಗೆ ಕೆಲವು ಜವಾಬ್ದಾರಿಗಳನ್ನ, ಕೆಲವು ದೌತ್ಯಗಳನ್ನ ಒಪ್ಪಿಸಿ ಆತನು ದೂರ ದೇಶಕ್ಕೆ ಹೊರಟು ಹೋದನು. ಹೀಗೆ ಹೊರಟು ಹೋದಂತಹ ವ್ಯಕ್ತಿ ನಿತ್ಯ ನಿರಂತರವಾಗಿ ಹೋದಂಥದ್ದಲ್ಲ. ಹೀಗೆ ಹೊರಟು ಹೋದಂತಹ ವ್ಯಕ್ತಿಗೆ ತಾನು ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲೂ ತನ್ನ ಮನೆಯ ಕಾರ್ಯಗಳು ಅಥವಾ ತನ್ನ ಮನೆಯಲ್ಲಿರುವಂತಹ ಪ್ರತಿಯೊಂದು ಕೆಲಸಗಳು ಚಾಚು ತಪ್ಪದೆ ನಡೆಯಬೇಕೆಂಬ ಉದ್ದೇಶದಿಂದ ಆತನು ಮನೆ ವಾರ್ತೆಯವನನ್ನ ನೇಮಿಸಿ ಹೋದನು. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಪೂರ್ತಿಗೊಳಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದಂತಹ 11 ಜನರಿಗೆ ಒಂದು ದೌತ್ಯವನ್ನ ಆತನು ಒಪ್ಪಿಸಿಕೊಟ್ಟನು.
ತಾನು 3.5 ವರ್ಷಗಳ ಕಾಲ ಈ ಲೋಕದಲ್ಲಿ ತಾನು ಮಾಡಿದ ಸೇವೆ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೋಸ್ಕರವಾಗಿ ಆತನು 11 ಜನರನ್ನ ಆತನು ಆರಿಸಿಕೊಂಡನು. ಸೊ ಈ ಆರಿಸಿಕೊಂಡಂತಹ 11 ಜನರು ಅವರೆಲ್ಲರೂ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುತ್ತೇವೆ, ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಅವರು ಕಾಯುತ್ತಾ ಕುಳಿತಿದ್ದರು. ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ಪೀಡನೆಗಳು ಹೆಚ್ಚಿದರ ಫಲವಾಗಿ ಅವರೆಲ್ಲರೂ ಚದರಿ ಹೋದರು. ಚದರಿ ಹೋದಂತಹ ಶಿಷ್ಯಂದಿರು ತಾವು ಹೋದಂತಹ ಸ್ಥಳಗಳಲ್ಲಿ ತಾವು ತಮ್ಮ ಗುರುವಾದ ಯೇಸು ಕ್ರಿಸ್ತನಿಂದ ಕಲಿತಂತಹ ಉಪದೇಶಗಳನ್ನು, ತಾವು ಯೇಸು ಕ್ರಿಸ್ತನಿಂದ ಕಲಿತಂತಹ ಆ ದೈವಿಕ ದರ್ಶನವನ್ನ ಹೋದಂತಹ ಸ್ಥಳಗಳಲ್ಲಿ ಪ್ರಚುರಪಡಿಸುತ್ತಾ ಅವರು ಮುಂದಕ್ಕೆ ಹೋದರು. ಹೀಗೆ ಹೇಳಿ 52ರಲ್ಲಿ ಅಪೊಸ್ತಲನಾದ ತೋಮನು ನಮ್ಮ ದೇಶಕ್ಕೆ ಆತನು ಬಂದನು. ಹೀಗೆ ಬಂದಂತಹ ತೋಮನು ತಾನು ಕರ್ತನಿಂದ ನೋಡಿ ಕಲಿತಂತಹ ಬೋಧನೆಗಳನ್ನು ಆತನು ನಮ್ಮ ದೇಶದಲ್ಲಿಯೂ ಇಂದಿಗೆ 1500 ವರ್ಷಗಳ ಹಿಂದೆಯೇ ಕ್ರಿಸ್ತನ ಸದ್ವರ್ತಮಾನವನ್ನ ಆತನು ಬೋಧಿಸಿದನು. ಟರ್ಟುಲೈನ್ ಎಂಬುದಾಗಿ ಹೇಳುವಂತಹ ಒಬ್ಬ ವೇದ ಪಂಡಿತ ಹೇಳಿರುವಂಥದ್ದು, the blood of the martyrs is the seed of Christianity. ರಕ್ತ ಸಾಕ್ಷಿಗಳ ರಕ್ತ ಕಣಗಳು ಕ್ರೈಸ್ತತ್ವದ ಒಂದೊಂದು ಬೀಜಗಳಾಗಿದೆ. AD 72ರಲ್ಲಿ ಅಪೊಸ್ತಲನಾದ ತೋಮನು ಕರ್ತನಿಗೋಸ್ಕರವಾಗಿ ರಕ್ತ ಸಾಕ್ಷಿಯಾಗಿ ಆತನು ಮರಣಿಸುವಂತಹ ಸಂದರ್ಭದಲ್ಲಿ ಆತನ ಪಕ್ಕದಲ್ಲಿ ಅವನ ತಂದೆ ತಾಯಿಗಳಾಗಲಿ, ಅವನ ಬಂಧು ಮಿತ್ರರಾಗಲಿ, ಅವನ ಸಹೋದರ ಸಹೋದರಿಯರಾಗಲಿ, ಅವನ ದೇಶ ನಿವಾಸಿಗಳಾಗಲಿ ಯಾರೂ ಇರಲಿಲ್ಲ. ಒಂದು ಪರದೇಶದಲ್ಲಿ ಪರವಾಸಿಯಾಗಿ ಜೀವಿಸಿದಂತಹ ತೋಮನು ಕ್ರಿಸ್ತನಿಗೋಸ್ಕರವಾಗಿ ಇಂದಿಗೆ 1500 ವರ್ಷಗಳ ಹಿಂದೆ ಪೀಡನೆಯನ್ನು ಅನುಭವಿಸಿ ಆತನು ರಕ್ತಸಾಕ್ಷಿಯಾಗಿ ಮರಣವನ್ನ ಅನುಭವಿಸಿದ. ಎ ಫೇತ್ಫುಲ್ ಸರ್ವೆಂಟ್, ನಂಬಿಗಸ್ತನಾದ ಆಳು. ಪ್ರಿಯರೇ, ಆತನನ್ನ ನೋಡುವುದಕ್ಕೆ ಇತರ ಅಪೊಸ್ತಲರಿಗಿಲ್ಲ, ಆತನ ಮೇಲೆ ಒಂದು ಉನ್ನತವಾದಂತಹ ಯಾವ ಅಧಿಕಾರಿಗಳು ಇಲ್ಲ. He was alone. ಆತನು ಒಬ್ಬಂಟಿಗನಾಗಿದ್ದನು. ಆತನು ಒಬ್ಬಂಟಿಗನಾಗಿಯೇ ಯೆರೂಸಲೇಮಿನಿಂದ ಆತನು ನಮ್ಮ ದೇಶಕ್ಕೆ ಪ್ರಯಾಣ ಬೆಳೆಸಿದನು. We don't know how many days, how many months, how many years it took. ಸಭೆಯ ಪೀಡೆಗಳು ಪ್ರಾರಂಭವಾಗಿರುವಂಥದ್ದು ಪ್ರಾರಂಭದ ಶತಮಾನಗಳಲ್ಲಿ. ನಮ್ಮ ದೇಶಕ್ಕೆ ಆತನು ಬಂದಿರುವಂಥದ್ದು 52ನೇ ಶತಮಾನದಲ್ಲಿ. ಇಟ್ ಟುಕ್ ಎ ಲಾಂಗ್ ಇಯರ್ಸ್. ಸೊ ಆನ್ ದ ವೇ ಆತನು ಬರುವಂತಹ ಪ್ರತಿಯೊಂದು ಸ್ಥಳಗಳಲ್ಲಿ ಈ ಕ್ರಿಸ್ತನ ಬೋಧನೆಯನ್ನ, ಈ ಕ್ರಿಸ್ತನ ಸುವಾರ್ತೆಯನ್ನ ಹೇಳುತ್ತಾ 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 ಕಟ್ಟ ಕಡೆಯದಾಗಿ ನಮ್ಮ ದೇಶಕ್ಕೆ ಆತನು ಕಾಲಿಟ್ಟ.
ಈಸ್ ದ ಫೇತ್ಫುಲ್ ಸರ್ವೆಂಟ್. ಆತನೇ ನಂಬಿಗಸ್ತನಾದ ಮನೆ ವಾರ್ತೆಗಾರ. ಕಾರಣ ಮತ್ತಾಯನ ಸುವಾರ್ತೆ ಕೊನೆಯ ಅಧ್ಯಾಯ 28ನೇ ಅಧ್ಯಾಯ 19ನೇ ವಾಕ್ಯ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಒಂದು ಪರ್ಟಿಕ್ಯುಲರ್ ಸ್ಥಳಕ್ಕೆ ಮಾತ್ರ ಬಂದು ಬೋಧಿಸುತ್ತೇನೆ ಎಂಬುದಾಗಿ ತೀರ್ಮಾನಿಸಿರುವಂಥದ್ದಲ್ಲ. ಇಂದು ನಾವುಗಳು ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಮಾತ್ರ ನಾವು ದೇವರನ್ನ ಆರಾಧಿಸುವಂಥವರು. ಬಟ್ ಈ ಥೋಮನು, ಆಸ್ he began his journey, ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ ದಿನದಿಂದ ಈ ಕ್ರಿಸ್ತನ ಸಮಾಚಾರವನ್ನ, ಸದ್ವರ್ತಮಾನವನ್ನ ಬೋಧಿಸುತ್ತಾ ಕಟ್ಟ ಕಡೆಯದಾಗಿ ಈ ಏಷ್ಯಾ ಖಂಡದ, ನಮ್ಮ ದೇಶದ, ನಮ್ಮ ರಾಜ್ಯದ ಪಕ್ಕದ ರಾಜ್ಯದಲ್ಲಿ ಆತನು ಬಂದ. ಈಸ್ ದ ಫೇತ್ಫುಲ್ ಸರ್ವೆಂಟ್. ಆತನೇ ನಂಬಿಗಸ್ತನಾದ ಮನೆ ವಾರ್ತೆಗಾರ. ಸಾಧಾರಣವಾಗಿ ನಾವು ಹೇಳುವಂಥದ್ದು ತೋಮನ ಕುರಿತಾಗಿ ಇಸ್ ಎ ಡೌಟಿಂಗ್, ಸಂಶಯ ಪಡುವಂತಹ ಶಿಷ್ಯನು ಎಂಬುದಾಗಿ. ಯೆಟ್ ಆಫ್ ಕೋರ್ಸ್ ಆತನು ಎಲ್ಲರೂ ಯೇಸುವನ್ನು ನೋಡಿದ್ದೇನೆ ಎಂಬುದಾಗಿ ಹೇಳಿದಾಗ ತೋಮನು ಹೇಳಿರುವಂಥದ್ದು ಇಟ್ಸ್ ಎ ಫ್ಯಾಕ್ಟ್. ನಾನು ಆತನ ಪಕ್ಕೆಗೆ ಕೈ ಹಾಕದೆ, ಆತನ ಅಂಗೈಗೆ ನನ್ನ ಬೆರಳುಗಳನ್ನು ಇಡದೆ ಐ ವೋಂಟ್ ಬಿಲೀವ್. ಆತನು ಹೇಳಿರುವಂಥದ್ದು ಸತ್ಯವಾದ ಮಾತು. ಆದರೆ ಯಾವಾಗ ಯೇಸು ಸ್ವಾಮಿಯ ಪುನರುತ್ಥಾನದ ಆ ಸಂದರ್ಭದಲ್ಲಿ, ಪುನರುತ್ಥಾನವನ್ನು ಹೊಂದುವುದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿ ಆ 11 ಜನರಿಗೆ ಆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಅನ್ನ, ಆ ನೇಮಕಾತಿ ಪತ್ರವನ್ನ ಕೊಟ್ಟಂತಹ ಸಮಯದಿಂದ ಆತನು ಒಬ್ಬ ನಂಬಿಗಸ್ತ ಸೇವಕನಾಗಿ ತನ್ನ ಜೀವಿತದ ಕೊನೆಯ ತನಕ ಆತನು ಜೀವಿಸಿದನು ಎಂಬುದಕ್ಕೆ ನಾವುಗಳೇ ಸಾಕ್ಷಿಗಳಾಗಿದ್ದೇವೆ. ಟುಡೇ ವಿ ಬಿಕಮ್ ದ ಚೈಲ್ಡ್ ಆಫ್ ಗಾಡ್. ಇವತ್ತು ನಾವು ದೇವರ ಮಕ್ಕಳಾಗಿದ್ದರೆ ಅದಕ್ಕೆ ಕಾರಣ ಅಂದು ತೋಮನು ಸುರಿಸಿದಂಥ ರಕ್ತದ ಕಣಗಳು ಇಂದು ನಮ್ಮನ್ನು ದೇವರ ಮಕ್ಕಳೆಂಬ ಪದವಿಗೆ ನಡೆಸಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ದ ಬ್ಲಡ್ ಆಫ್ ದ ಮಾರ್ಟಿಯರ್ ಈಸ್ ದ ಸೀಡ್ ಆಫ್ ಕ್ರಿಶ್ಚಿಯಾನಿಟಿ. ರಕ್ತ ಸಾಕ್ಷಿಗಳ ರಕ್ತ ಕಣಗಳೇ ಕ್ರೈಸ್ತತ್ವದ ಒಂದೊಂದು ಬೀಜಗಳಾಗಿದೆ. ಇವತ್ತು ನಾವು ನಮ್ಮ ಭಾರತೀಯ ಕ್ರೈಸ್ತ ದಿನವನ್ನು ಆಚರಿಸುವಾಗ, ಸೊ ವಿ ಹ್ಯಾವ್ ಟು ಆಸ್ಕ್ ದಿಸ್ ಕ್ವಶನ್ ಟು ಅಸ್, ಆರ್ ಮೈ ಫೇತ್ಫುಲ್ ಸರ್ವೆಂಟ್? ನಾನು ನಂಬಿಗಸ್ತ ಸೇವಕನಾಗಿದ್ದೇನಾ? ನಾನು ಹೋಗುವಂತಹ ಸ್ಥಳಗಳಲ್ಲಿ ನಾನು ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಶುಭ ಸಮಾಚಾರವನ್ನ ತಿಳಿಸುವಂತಹ ವ್ಯಕ್ತಿಯಾಗಿದ್ದೇನಾ? ಅಥವಾ ಕೇವಲ ಆಚರಣೆಗೆ ಮಾತ್ರ ಸೀಮಿತವಾಗಿರುವಂತಹ ಒಬ್ಬ ಕ್ರೈಸ್ತನಾಗಿದ್ದೇನಾ ಎಂಬುವಂತಹ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ನಂಬಿಗಸ್ತ ಸೇವಕನಿಗೆ ಲಭಿಸಿದಂತಹ ಆಶೀರ್ವಾದದ ಕುರಿತಾಗಿ 44ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸತ್ಯವಾಗಿ ಹೇಳುತ್ತೇನೆ. ಯಜಮಾನನು ಇಲ್ಲ, ನಾನು ಈ ಮನೆ ವಾರ್ತೆಯವನು,
ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ. ನನ್ನ ಕೆಳಗೆ ಇರುವಂಥವರು ಗಂಡಾಳುಗಳು, ಹೆಣ್ಣಾಳುಗಳು, ಅವರು ನನಗೆ ಅಧೀನರಾಗಿರಬೇಕಾಗಿರುವಂಥವರು. ನೋ ಒನ್ ಕ್ಯಾನ್ ಕ್ವಶನ್ ಮೀ ಎಂಬುದಾಗಿ ಈ ಮನೆ ವಾರ್ತೆಯವರು ಎಣಿಸಲಿಲ್ಲ. ಯಜಮಾನನು ಇಲ್ಲದೆ ಇರುವಾಗಲೂ ಅವನು ಯಜಮಾನನು ತನಗೆ ವಹಿಸಿದಂತಹ ಕೆಲಸವನ್ನ ಚಾಚು ತಪ್ಪದೆ ಆತನು ಪಾಲಿಸುವಂಥವನಾಗಿದ್ದನು. ಆದುದರಿಂದ ಅವನಿಗೆ ಯಜಮಾನನು ತನ್ನ ಎಲ್ಲ ಆಸ್ತಿಯ ಮೇಲೆ ಅವನನ್ನು ನೇಮಿಸುವಂಥದ್ದನ್ನು ನಾವು ನೋಡ್ತೇವೆ. ಅದೇ ಸಂದರ್ಭದಲ್ಲಿ ಯಜಮಾನನು ಬರಮಾಡುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ನೆನೆಸಿದಂತಹ ಮಗದೊಬ್ಬ ಆಳು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ತನ್ನ ಗಂಡಾಳು ಹೆಣ್ಣಾಳುಗಳನ್ನು ಒಡೆಯುವುದಕ್ಕೂ ಪ್ರಾರಂಭಿಸಿದ. ಆದರೆ ಅವನು ನೆನೆಸದ ಗಳಿಗೆಯಲ್ಲಿ ಸಮಯದಲ್ಲಿ ಯಜಮಾನನು ಬಂದು ಇವೆಲ್ಲವನ್ನ ನೋಡಿ ಅವನನ್ನು ಕಠಿಣವಾಗಿ ಒಡಿಸಿ ಅವನನ್ನು ಹೊರಹಾಕುವಂಥದ್ದಾಗಿ ನಾವು ನೋಡುತ್ತೇವೆ. ವಿ ಡೋಂಟ್ ನೋ ವೆನ್ ಇಸ್ ಅವರ್ ಟೈಮ್. ನಮ್ಮ ಈ ಲೋಕದ ಯಾತ್ರೆಯ ಸಮಯ ಎಂದಿಗೆ ಮುಗಿಯುತ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆ ಸಮಯದಕ್ಕಿಂತ ಮುಂಚಿತವಾಗಿ ಯಜಮಾನನು ನಮಗೆ ಕೊಟ್ಟಿರುವಂತಹ ದೌತ್ಯವನ್ನ ನಾವು ಚಾಚು ತಪ್ಪದೆ ನಿರ್ವಹಿಸುತ್ತಿದ್ದೇವ ಎಂಬುವಂತಹ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಸೊ ನನ್ನನ್ನು ಕೇಳುವಂತಹ ನನ್ನ ಪ್ರಿಯ ದೇವ ಜನರೇ, ಡೋಂಟ್ ಬಿ ಎ ಕೇವಲ ಆಚರಣೆಯ ಕ್ರೈಸ್ತರಾಗಿ ಬದುಕುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾವು ಎಲ್ಲವನ್ನ ಆಚರಿಸ್ತೇವೆ. ಸೊ ಇಂದು ನಾವು ಭಾರತೀಯ ಕ್ರೈಸ್ತರ ದಿನವನ್ನು ಆಚರಿಸ್ತೇವೆ. ಆದರೆ ನಾವು ಯಥಾರ್ಥವಾಗಿ ಒಬ್ಬ ಕ್ರೈಸ್ತರಾಗಿ ಈ ಲೋಕದಲ್ಲಿ ಜೀವಿಸುತ್ತಿದ್ದೇವ ಎಂಬುವಂಥ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನೋಡ್ತೀವಿ, ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂದು ಹೆಸರು ಬಂತು. ಶಿಷ್ಯರಿಗೆ ಕ್ರೈಸ್ತರು ಅಂದರೆ ಕ್ರಿಸ್ತನ ಬೋಧನೆಯನ್ನ ಚಾಚು ತಪ್ಪದೆ ತಮ್ಮ ಜೀವಿತದಲ್ಲಿ ಅಳವಡಿಸಿ ಜೀವಿಸುವಂಥವರು. ಆಚರಣೆಗಳು ಒಳ್ಳೆಯದು, ಆದರೆ ಆಚರಣೆಯು ನಮ್ಮ ಜೀವಿತದ ಅನುಭವದೊಂದಿಗೆ ಇರುವುದಾದರೆ ಮಾತ್ರ ಅದಕ್ಕೆ ಅರ್ಥವಿರುವಂಥದ್ದಾಗಿದೆ. ಆಚರಣೆಗೂ ನಮ್ಮ ಜೀವಿತಕ್ಕೂ ಸಂಬಂಧವಿಲ್ಲದೆ ಹೋದರೆ ಆ ಆಚರಣೆಯಿಂದ ಯಾವ ಪ್ರಯೋಜನವೂ ಯಾರಿಗೂ ಉಂಟಾಗುವುದಿಲ್ಲ. ಸೊ ಈ ಮುಂಜಾನೆಯಲ್ಲಿ ದೇವರ ಮುಂಭಾಗದಲ್ಲಿ, ದೇವರ ಸನ್ನಿಧಾನದಲ್ಲಿ ಸೊ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥ ಒಂದು ಪ್ರಶ್ನೆ, ನಾನು ನಂಬಿಗಸ್ತನಾದ ಮನೆ ವಾರ್ತೆಯವನು? Am I faithful servant? ಸೊ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಪರಲೋಕವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಸಂದರ್ಭಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ಅಲ್ಪ ನಿಮಿಷ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಒಂದು ಪ್ರಶ್ನೆ ನಮಗೆ ನಾವೇ ಕೇಳುವಂಥವರಾಗಿದ್ದೇವೆ, ನಾನು ನಂಬಿಗಸ್ತನಾದ ಸೇವಕನು. ಹೌದು ಕರ್ತನೆ, ಮತ್ತು ದಾವರ್ತಿ ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ನಮ್ಮನ್ನೇ ಸಮರ್ಪಿಸುತ್ತೇವೆ.
ನಿಮ್ಮ ಆಶೀರ್ವಾದಗಳನ್ನು ನಾವು ಬೇಡುವಂಥವರಾಗಿದ್ದೇವೆ. ನಮ್ಮ ಜೀವಿತದ ಮುಂದಿನ ದಿನಮಾನಗಳಲ್ಲಿ ನಂಬಿಗಸ್ತ ಸೇವಕರಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾಕಾಲವು ಎಂದೆಂದಿಗೂ ನೆಲೆಗೊಂಡಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ಈ ಮುಂಜಾನೆಯಲ್ಲಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು.